ಯುಗಾದಿಯ ಹೊಸ ಚೈತ್ರ ಮಾಸದ ಸೂರ್ಯನಂತೆ ಪ್ರಜ್ವಲಿಸುವ ಶಕ್ತಿ ಹೊಂದಿರುವ ಮೇಷರಾಶಿಯವರೇ, ನಿಮ್ಮ ಬದುಕಿನ ರಣರಂಗದಲ್ಲಿ ಈಗ ವಿಜಯದ ಶಂಖನಾದ ಮೊಳಗುವ ಸಮಯ ಬಂದಿದೆ. ಮೇಷರಾಶಿಯವರೆಂದರೆ ಕೇವಲ ಪ್ರಯತ್ನ ಪಡುವವರಲ್ಲ, ಗುರಿ ಮುಟ್ಟುವವರೆಗೂ ವಿಶ್ರಮಿಸದ ಅಪ್ರತಿಮ ವೀರರು. ಕಳೆದ ಮಾರ್ಚ್ ತಿಂಗಳಲ್ಲಿ ನೀವು ಎದುರಿಸಿದ ಅನಿರೀಕ್ಷಿತ ಹಿನ್ನಡೆಗಳು, ನಂಬಿದವರಿಂದ ಆದ ಅಪಸ್ವರಗಳು ಮತ್ತು ಆರ್ಥಿಕವಾಗಿ ನೀವು ಅನುಭವಿಸಿದ ಆತಂಕಗಳಿಗೆ ಈ 2026ರ ಏಪ್ರಿಲ್ ತಿಂಗಳು ಒಂದು ಮಹಾಕಾಲದ ಕ್ರಾಂತಿಯಂತೆ ಬರಲಿದೆ. ಇದು ಬರೀ ಕ್ಯಾಲೆಂಡರ್ ಬದಲಾವಣೆಯಲ್ಲ, ಮೇಷರಾಶಿಯವರು ತಮ್ಮ ಕಳೆದುಹೋದ ಗೌರವವನ್ನು ಮರಳಿ ಪಡೆಯುವ ಅಗ್ನಿಪರ್ವ. ನಿಮ್ಮ ಈ ಅದಮ್ಯ ಸಾಹಸವೇ ನಿಮಗೆ ಯಶಸ್ಸಿನ ಸಿಂಹಾಸನ ಕೊಡಿಸಲಿದೆಯಾ, ಅಥವಾ ನಿಮ್ಮ ಅತಿಯಾದ ಆತುರವೇ ಶತ್ರುಗಳ ಸಂಚಿಗೆ ದಾರಿಯಾಗಲಿದೆಯಾ ಎನ್ನುವ ಬೆಚ್ಚಿ ಬೀಳಿಸುವ ಸತ್ಯವನ್ನು ಈ ಮಾಹಿತಿಯ ಪ್ರತಿಯೊಂದು ಹಂತದಲ್ಲೂ ಬಿಚ್ಚಿಡಲಿದ್ದೇನೆ. ವಿಡಿಯೋದ ಕೊನೆಯಲ್ಲಿ ನಾನು ನೀಡುವ ಆ ಒಂದು ರಹಸ್ಯ ದೈವಿಕ ಅಸ್ತ್ರ ನಿಮ್ಮ ಇಡೀ ಏಪ್ರಿಲ್ ತಿಂಗಳ ಹಾದಿಯನ್ನು ಸುಗಮಗೊಳಿಸಲಿದೆ. ಹಾಗಾಗಿ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಭವಾನಿ ಶಂಕರ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಈ ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಶತ್ರುಗಳ ಅಟ್ಟಹಾಸ ಅಡಗಿ ಸಾಕ್ಷಾತ್ ಸುಬ್ರಹ್ಮಣ್ಯ ಸ್ವಾಮಿಯ ಮತ್ತು ಹನುಮಂತನ ವೀರಕವಚ ನಿಮ್ಮ ರಕ್ಷಣೆಗಿರಲು ಈ ಕೂಡಲೇ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಬಜರಂಗಬಲಿ ಅಥವಾ ಜೈ ಸುಬ್ರಹ್ಮಣ್ಯ ಎಂದು ಬರೆಯಿರಿ. ನಿಮ್ಮ ಈ ಒಂದು ಶ್ರದ್ಧೆಯ ನುಡಿ ನಿಮ್ಮ ಬದುಕಿನಲ್ಲಿ ಅಜೇಯ ಶಕ್ತಿಯನ್ನು ತುಂಬಲಿದೆ. ಆದರೆ ಮೇಷರಾಶಿಯವರೇ, ಈ ದಿಗ್ವಿಜಯದ ಹಾದಿಯಲ್ಲೇ ಒಂದು ವಿಷಕನ್ಯೆಯಂತಹ ಅಥವಾ ಅತ್ಯಂತ ಆಪ್ತವಾಗಿ ನಟಿಸುವ ಮಾಯಾವಿ ಸವಾಲು ನಿಮ್ಮ ಹೆಜ್ಜೆ ಮೇಲೆ ಕಣ್ಣಿಟ್ಟಿದೆ. ಗ್ರಹಗಳ ಅತ್ಯಂತ ಗೌಪ್ಯ ವಿಶ್ಲೇಷಣೆಯ ಪ್ರಕಾರ ಈ ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಕುಟುಂಬದ ಒಳಗಿರುವ ಅಥವಾ ನೀವು ಪ್ರಾಮಾಣಿಕ ಎಂದು ನಂಬಿದ ವ್ಯಕ್ತಿಯೊಬ್ಬರು ನಿಮ್ಮ ಡಿಜಿಟಲ್ ಪಾಸ್ವರ್ಡ್ ಅಥವಾ ನಿಮ್ಮ ಆಸ್ತಿಯ ಮೂಲ ದಾಖಲೆಗಳನ್ನು ದುರ್ಬಳಕೆ ಮಾಡಿಕೊಂಡು ನಿಮ್ಮನ್ನು ಆರ್ಥಿಕವಾಗಿ ಶೂನ್ಯಕ್ಕೆ ತಳ್ಳಲು ವ್ಯವಸ್ಥಿತ ಸಂಚು ರೂಪಿಸುತ್ತಿದ್ದಾರೆ. ನೀವು ಯಾರನ್ನು ನಿಮ್ಮ ಕಣ್ಣಿನ ಪಾಪೆಯಂತೆ ನಂಬಿದ್ದೀರೋ ಅದೇ ವ್ಯಕ್ತಿ ನಿಮ್ಮ ವಿರೋಧಿಗಳ ಜೊತೆ ಕೈಜೋಡಿಸಿ ನಿಮ್ಮ ಗೌರವಕ್ಕೆ ಕುತ್ತು ತರಲು ಸಜ್ಜಾಗಿದ್ದಾರೆ. ಈ ಆಪ್ತ ವಂಚನೆಯ ಮಹಾಸವಾಲು ನಿಮ್ಮನ್ನು ಮಾನಸಿಕವಾಗಿ ಜರ್ಜರಿತಗೊಳಿಸಬಹುದು. ಯಾರಿಗೆ ನಿಮ್ಮ ಅಧಿಕಾರ ನೀಡಬೇಕು ಮತ್ತು ಯಾರ ಮುಂದೆ ನಿಮ್ಮ ಹಣಕಾಸಿನ ಗುಟ್ಟುಗಳನ್ನು ಬಿಟ್ಟುಕೊಡಬೇಕು ಎನ್ನುವ ವಿಷಯದಲ್ಲಿ ನೀವು ಈ ತಿಂಗಳು ಚಾಣಕ್ಯನಂತೆ ವರ್ತಿಸಬೇಕಾಗುತ್ತದೆ. ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬಂದರೆ ಏಪ್ರಿಲ್ ತಿಂಗಳು ನಿಮಗೆ ಒಂದು ಗೌರವದ ಮುದ್ರೆಯನ್ನು ಹೊತ್ತು ತರುತ್ತಿದೆ. ಉದ್ಯೋಗದಲ್ಲಿರುವವರಿಗೆ ಏಪ್ರಿಲ್ 15ರ ನಂತರದ ಕಾಲ ಅತ್ಯಂತ ಉನ್ನತ ಮಟ್ಟದ ಯಶಸ್ಸನ್ನು ತರಲಿದೆ. ಬಹಳ ದಿನಗಳಿಂದ ನಿಮ್ಮನ್ನು ಕಡೆಗಣಿಸಿದ ಸಂಸ್ಥೆಯು ಈಗ ನಿಮ್ಮ ಅನಿವಾರ್ಯತೆಯನ್ನು ಅರಿತು ನಿಮಗೆ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರವನ್ನು ನೀಡಲಿದೆ. ಹೊಸ ಉದ್ಯೋಗಕ್ಕಾಗಿ ಕಾಯುತ್ತಿರುವವರಿಗೆ ಅಥವಾ ವಿದೇಶಿ ಪ್ರಯಾಣದ ಕನಸು ಕಾಣುತ್ತಿರುವವರಿಗೆ ಈ ತಿಂಗಳು ಅನಿರೀಕ್ಷಿತವಾಗಿ ಸರ್ಪ್ರೈಸ್ ಆಫರ್ ಕೈ ಸೇರಲಿದೆ. ಆದರೆ ವೀಕ್ಷಕರೇ, ಕಚೇರಿಯಲ್ಲಿ ನಿಮ್ಮ ವೇಗವನ್ನು ಕಂಡು ಹೊಟ್ಟೆಕಿಚ್ಚು ಪಡುವ ಸಹೋದ್ಯೋಗಿಗಳು ನಿಮ್ಮ ಕಂಪ್ಯೂಟರ್ ಅಥವಾ ಫೈಲ್ಗಳ ಜೊತೆ ಆಟವಾಡಬಹುದು. ಜಾಗ್ರತೆ ಇರಲಿ. ವ್ಯಾಪಾರಸ್ಥರಿಗೆ ಈ ತಿಂಗಳು ಜಮೀನು, ರಿಯಲ್ ಎಸ್ಟೇಟ್ ಮತ್ತು ತಾಂತ್ರಿಕ ವಸ್ತುಗಳ ವ್ಯವಹಾರದಲ್ಲಿ ಭರ್ಜರಿ ಲಾಭದ ಸುಳಿವು ಇದೆ. ವೀಕ್ಷಕರೇ, ನಿಮ್ಮ ಉದ್ಯೋಗದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಬೇಕೆಂದು ನೀವು ಬಯಸುವುದಾದರೆ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ. ಆರ್ಥಿಕ ಸ್ಥಿತಿಯ ಬಗ್ಗೆ ಹೇಳುವುದಾದರೆ ಮೇಷರಾಶಿಯವರ ಪಾಲಿಗೆ ಈ ತಿಂಗಳು ಧನಲಕ್ಷ್ಮಿಯ ಕೃಪೆ ಅಪಾರವಾಗಿರಲಿದೆ. ಅನಿರೀಕ್ಷಿತವಾಗಿ ಯಾವುದೋ ಹಳೆಯ ಹೂಡಿಕೆಯಿಂದ ಅಥವಾ ಪಿತ್ರಾರ್ಜಿತ ಆಸ್ತಿಯಿಂದ ದೊಡ್ಡ ಮಟ್ಟದ ಲಾಭಾಂಶ ನಿಮ್ಮ ಕೈ ಸೇರಲಿದೆ. ದೀರ್ಘಕಾಲದ ಸಾಲಬಾಧೆಗಳಿಂದ ನೀವು ಈ ತಿಂಗಳು ಸಂಪೂರ್ಣವಾಗಿ ಹೊರಬರಲಿದ್ದೀರಿ. ಹೊಸ ವಾಹನ ಅಥವಾ ಆಸ್ತಿ ಖರೀದಿಸಲು ಇದು ಅತ್ಯಂತ ಪ್ರಶಸ್ತವಾದ ಸಮಯ. ಆದರೆ ವೀಕ್ಷಕರೇ, ಇಲ್ಲಿ ಒಂದು ಎಚ್ಚರಿಕೆ ಇದೆ. ಹಣ ಬಂದ ತಕ್ಷಣ ಐಷಾರಾಮಿ ಜೀವನದ ಆಸೆಗೆ ಬಿದ್ದು ಬೇರೆಯವರಿಗೆ ದೊಡ್ಡ ಮೊತ್ತದ ಸಾಲ ನೀಡುವುದನ್ನು ತಪ್ಪಿಸಿ, ಏಕೆಂದರೆ ಆ ಹಣ ಮರಳಿ ಬರುವ ಯೋಗ ಈ ತಿಂಗಳಿನಲ್ಲಿ ಕಂಡುಬರುತ್ತಿಲ್ಲ. ಶೇರ್ ಮಾರ್ಕೆಟ್ನಲ್ಲಿ ಅಥವಾ ಚಿನ್ನದ ಮೇಲಿನ ಹೂಡಿಕೆಯಲ್ಲಿ ನಿಮಗೆ ದೈವಬಲದಿಂದ ಲಾಭ ಸಿಗಲಿದೆ. ಕುಟುಂಬ ಮತ್ತು ಸಂಬಂಧಗಳ ವಿಚಾರದಲ್ಲಿ ಈ ತಿಂಗಳು ಅತ್ಯಂತ ರೋಮಾಂಚನಕಾರಿಯಾಗಿರಲಿದೆ. ಮನೆಯಲ್ಲಿ ಮದುವೆ ಅಥವಾ ನಿಶ್ಚಿತಾರ್ಥದಂತಹ ಶುಭ ಸಮಾರಂಭಗಳು ನಡೆಯುವ ಸಂಭವವಿದೆ. ದಾಂಪತ್ಯ ಜೀವನದಲ್ಲಿ ಸಂಗಾತಿಯೊಡನೆ ಸಣ್ಣ ವಿಚಾರಕ್ಕೆ ದೊಡ್ಡ ವಾಗ್ವಾದಗಳಾಗುವ ಸಾಧ್ಯತೆ ಇದೆ. ನಿಮ್ಮ ಸಿಟ್ಟಿನ ಭರಾಟೆಯನ್ನು ಸ್ವಲ್ಪ ನಿಯಂತ್ರಿಸಿ. ಅವಿವಾಹಿತರಿಗೆ ಈ ತಿಂಗಳು ನಿಮ್ಮ ಕನಸಿನ ಜೀವನ ಸಂಗಾತಿ ಸಿಗುವ ಬಲವಾದ ಯೋಗವಿದೆ. ಆದರೆ ಹಿರಿಯರ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ. ವಿಶೇಷವಾಗಿ ತಂದೆಯವರ ಆರೋಗ್ಯಕ್ಕಾಗಿ ಅನಿರೀಕ್ಷಿತವಾಗಿ ಆಸ್ಪತ್ರೆಗೆ ಅಲೆಯುವ ಸಂದರ್ಭ ಎದುರಾಗಬಹುದು. ಮಕ್ಕಳ ಪ್ರಗತಿಯು ನಿಮಗೆ ಹೆಮ್ಮೆ ತರಲಿದ್ದು ಅವರು ವಿದ್ಯಾಭ್ಯಾಸದಲ್ಲಿ ದೊಡ್ಡ ಸಾಧನೆ ಮಾಡುವ ಲಕ್ಷಣಗಳಿವೆ. ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ನೀವು ಉಷ್ಣ ಸಂಬಂಧಿತ ಸಮಸ್ಯೆಗಳು ಮತ್ತು ರಕ್ತದೊತ್ತಡದ ಬಗ್ಗೆ ಜಾಗ್ರತೆ ವಹಿಸಬೇಕು. ಅತಿಯಾದ ಕೆಲಸದ ಒತ್ತಡ ಮತ್ತು ಕೋಪವು ನಿಮ್ಮ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು. ಆದ್ದರಿಂದ ಪ್ರತಿದಿನ ಧ್ಯಾನ ಮಾಡುವುದು ಅತ್ಯಗತ್ಯ. ವಾಹನ ಚಾಲನೆ ಮಾಡುವಾಗ ಅತೀವ ಎಚ್ಚರಿಕೆ ಇರಲಿ.
ಅದರಲ್ಲೂ ರಾತ್ರಿ ವೇಳೆ ವೇಗವಾಗಿ ಚಾಲನೆ ಮಾಡುವುದು ಅಪಾಯಕ್ಕೆ ದಾರಿಯಾಗಬಹುದು. ಹವಾಮಾನ ಬದಲಾವಣೆಯಿಂದಾಗಿ ಸಣ್ಣ ಪುಟ್ಟ ಅಲರ್ಜಿಗಳು ಕಾಡಬಹುದು. ಆರೋಗ್ಯವೇ ಮೊದಲ ಆದ್ಯತೆಯಾಗಿರಲಿ. ಈಗ ವಿಡಿಯೋದ ಆರಂಭದಲ್ಲಿ ನಾನು ಹೇಳಿದ ಆಪ್ತವಂಚನೆಯ ಸವಾಲಿಗೆ ಪರಿಹಾರ ಏನು ಎನ್ನುವುದನ್ನು ತಿಳಿಯೋಣ. ವೀಕ್ಷಕರೇ, ಈ ನಕಾರಾತ್ಮಕ ಶಕ್ತಿ ಮತ್ತು ವಂಚನೆಯಿಂದ ಪಾರಾಗಲು ಈ ತಿಂಗಳ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಕೆಂಪು ಹೂವುಗಳಿಂದ ಪೂಜೆ ಮಾಡಿಸಿ. ಪ್ರತಿದಿನ ಬೆಳಗ್ಗೆ ಸುಬ್ರಹ್ಮಣ್ಯ ಕವಚ ಅಥವಾ ಹನುಮಾನ್ ಚಾಲೀಸ ಪಠಿಸಿ. ಮನೆಯ ದೇವರ ಕೋಣೆಯಲ್ಲಿ ಕೆಂಪು ದೀಪ ಹಚ್ಚುವುದು ನಿಮ್ಮ ಮನೆಯ ನಕಾರಾತ್ಮಕ ಶಕ್ತಿಯನ್ನು ಹೊಡೆದೋಡಿಸುತ್ತದೆ. ಇದು ನಿಮ್ಮ ಸುತ್ತ ಒಂದು ದೈವಿಕ ರಕ್ಷಣಾ ಕವಚವನ್ನು ನಿರ್ಮಿಸಿ ನಿಮಗೆ ಜಯ ತಂದುಕೊಡುತ್ತದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ನಿಜಕ್ಕೂ ರೋಮಾಂಚನಕಾರಿ ಮತ್ತು ಉಪಯುಕ್ತ ಎನಿಸಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಮೇಷರಾಶಿಯ ಸ್ನೇಹಿತರಿಗೆ ಈ ವಿಡಿಯೋ ಶೇರ್ ಮಾಡಿ, ಅವರಿಗೂ ಎಚ್ಚರಿಕೆಯಿಂದ ಇರಲು ಸಹಾಯ ಮಾಡಿ. ಮರೆಯದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲ ನೀಡಿ. ಆ ಭಗವಂತನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ. ನಮಸ್ಕಾರ.